ಟಿವಿನಾದ್ರೂ ನೋಡೋಣ ಅಂದರೆ ಕೇಬಲ್ ಕಟ್ ಮಾಡೋರೆ. ಈ ಮಳೆ ಬಂದಿರೋಕ್ಕೆ ಕರೆಂಟು ಇಲ್ಲ, ಎಲ್ಲ ಲೈನ್ ಬಿದ್ದೋಗೈತೆ ಅಂತಾರೆ. ಇದನ್ನೆಲ್ಲ ಸರಿ ಮಾಡೋಷ್ಟರಲ್ಲಿ ತಿಂಗಳ ಬರೋಷ್ಟು ಕರೆಕ್ಟಾಗಿ ಕೇಬಲ್ ಬಿಲ್ ಮಾತ್ರ ತಗೊಂತಾರೆ. ಆದರೆ ನಾವು ಕರೆಕ್ಟಾಗಿ ನೋಡೋದೇ ಇಲ್ಲ. ಅಮ್ಮ, ನಾನು ಸ್ವಲ್ಪ ಮಾತಾಡ್ಬೇಕು ನಿನ್ನ ಹತ್ರ. ಏನಪ್ಪ? ನಾನು ಮತ್ತೆ ಉಮಾ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಂತಿದ್ದೀರಿ. ನಾವು ಹೋಗಿ ಅಲ್ಲೇ ಇರ್ತೀರಮ್ಮ. ಇನ್ಮೇಲಿಂದ ನೀನು ಒಬ್ಬಳೇ ಇರಬೇಕಾಗುತ್ತೆ. ಇಲ್ಲಿ ಹುಷಾರಾಗಿರು. ಇಲ್ಲ ಇಲ್ಲ, ಇದೆಲ್ಲ ಸರಿ ಹೋಗಲ್ಲಮ್ಮ. ಯಾವಾಗೂ ನಿನ್ಗೊಳಗೆ ಜಗಳ, ಇದೆಲ್ಲ ಸರಿ ಹೋಗಲ್ಲ. ಅದಕ್ಕೆ ನಾನು ಹೋಗ್ತಾಯಿದ್ದೀನಿ. ನೀನೇ ಏನಾರು ಮಾಡ್ಕೊಂಡು ನಾನು ಇಲ್ಲಿ ಇರಲ್ಲ. ನಿನಗೇನು ತಿಂಗ್ಳಿಗೆ ರೇಷನ್ ಬೇಕಾ ತಂದು ಕೊಟ್ಟೋಗ್ತೀನಿ. ನಾನು ಖರ್ಚಿಗೆ ದುಡ್ಡು ಕೊಡ್ತೀನಿ. ಆರಾಮಾಗಿ ತಿನ್ಕೊಂಡಿರು. ಸುಮ್ಮನೆ ಇಲ್ಲಿ ಜಗಳ ಮಾಡ್ಕೊಂಡು ಇಬ್ಬರು ಜಗಳ ಬಿಡಿಸೋದೇ ಆಗುತ್ತೆ ನನ್ನ ಕತೆ. ಅದಕ್ಕೆ ಬೇಡ ಇರು. ನನ್ನ ಮಾತು ಕೇಳು. ಆರಾಮಾಗಿ ಒಬ್ಬಳೇ ನಿಮ್ಮದೇಗಿರು. ನಿಂಗೇನು ಬೇಕೋ ತಂದು ಕೊಡ್ತೀನಿ. ನಾನು ನೋಡ್ತೀನಿ. ನಾನು ಅಲ್ಲ, ಏನು ಮಾತಾಡ್ತಿದ್ಯಾ? ನಿನ್ನೆ ನಾನು ತಂದು ಕೊಡೋದು ಬೇಡ. ನನ್ನ ಗಂಜೆ ನೀರು ನನ್ನ ಕೈಯಲ್ಲಿ ಆಗೋಷ್ಟು ದಿನ ದುಡ್ಕೊಂಡು ತಿಂತೀನಿ. ನನಗೇನು ಬೇಡ. ನೀನು ನನ್ನ ಕಣ್ಣು ಮುಂದೆ ಇರಬೇಕಾದ್ರೆ ನನಗೆ ಬೇಕಾಗಿರೋದು. ನೀನೆಲ್ಲೂ ಹೋಗ್ಬೇಡಪ್ಪ. ಇಲ್ಲಮ್ಮ, ಎಲ್ಲ ತೀರ್ಮಾನ ಮಾಡಾಯಿತು. ನಾಳೆ ಹೋಗ್ತಿದ್ದೀರಿ ನಾವು. ಅದಕ್ಕೆ ಹೇಳೋಣ ಅಂತ ಬಂದೆ. ನೀನೇನು ಜಾಸ್ತಿ ಟೆನ್ಷನ್ ಮಾಡ್ಕೊಂಬಿಡಮ್ಮ. ಆರಾಮಾಗಿ ತಿನ್ಕೊಂಡಿರು. ಯಾಕೆ ಇವಾಗ ಹಿಂಗೆ ಮಾಡ್ತಾಯಿದ್ಯಾ? ಇಲ್ಲ ಇಲ್ಲ, ನಾನು ಎಲ್ಲೂ ಕಳಿಸಲ್ಲ. ನೀನು ಎಲ್ಲೂ ಹೋಗ್ಬೇಡ. ನೀನು ಇನ್ನು ಮುಂದೆ ನಾನು ಏನೂ ಮಾತಾಡಲ್ಲ. ನನ್ನ ಕಣ್ಣು ಮುಂದೆನೇ ಇರು. ನಾನು ಏನು ಕೇಳಲ್ಲ ಅವನ್ನ. ಇನ್ನು ಮುಂದೆ ಏನೇನಕ್ಕೂ ಬಾಯೇ ಬಿಡಲ್ಲ ನಾನು. ಇಲ್ಲ, ನೀವಲ್ಲೆಲ್ಲ ಹೋಗ್ಬೇಡ್ರಿ. ನೀನು ಹೋಗ್ಬಿಡಪ್ಪ. ಅತ್ತೆ ಮನೆಗೆ ಹೋದ್ರೆ ಏನು ಮರ್ಯಾದಿರುತ್ತೆ? ನಮ್ಮತ್ತೆ ಮನೇಲಿ ನನಗೆ ಮರ್ಯಾದಿಲ್ಲ ಅಂತೀಯ? ನಮ್ಮತ್ತೆ ನಾನು ಹೆಂಗೆ ನೋಡ್ಕೊತಾರೆ ಗೊತ್ತಾ? ನಾನು ಹೋದರೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಕೇಳಿದ್ದೆಲ್ಲ ಕೊಡಿಸ್ತಾರೆ. ದುಡ್ಡು ಅಷ್ಟೇ, ನನಗೆ ಬೇಕಂದಾಗೆಲ್ಲ ಕೊಡ್ತಾರೆ ನಮ್ಮತ್ತೆ. ಏನು ಬೇಕೆಲ್ಲ ನೋಡ್ತಾರೆ. ನಮ್ಮ ಕಷ್ಟಕ್ಕೆಲ್ಲ ಹಾಕ್ತಾರೆ. ಅಂಥವ್ರ ಮೇಲೆ ಹೇಳ್ತೀಯಮ್ಮ ಹಿಂಗೆ? ನೀನು ಕೂಡ ಹಂಗೆ ನೋಡ್ಕೊಂಡಿಲ್ಲ. ಚೆನ್ನಾಗಿ ನೋಡ್ಕೊತಾರೆ ನಮ್ಮತ್ತೆ, ಗೊತ್ತಾ? ಅಷ್ಟೇ ನಮ್ಮ, ನಾನು ಹೇಳಿದ್ದೀನಿ. ನಮ್ಮ ಅತ್ತೆ ನನ್ನ ಮಗನಿಗಿಂತ ಹೆಚ್ಚಾಗೆ ನೋಡ್ಕೊತಾರೆ. ಆಯಿತಾ? ನಾವು ಹೋಗ್ತಾಯಿದ್ದೀರಿ. ನೀನೇನು ಬೇಜಾರು ಮಾಡ್ಕೊಂಡಿರ, ಸುಮ್ಮನೆ ಇದ್ಬಿಡು ಸ್ವಲ್ಪ ದಿನ. ನಾನು ಸುಮ್ಮನೆ ಏನು ಹೋಗ್ತಾಯಿಲ್ಲ. ಕಾರಣ ಇಲ್ಲದೆ ನಾನು ಹಂಗೆಲ್ಲ ಹೋಗಲ್ಲ. ನಿಂಗೆ ಗೊತ್ತಲ್ಲ. ನಿಂಗೆ ಏನು ಬೇಕೋ ನಾನು ನೋಡ್ತೀನಿ. ಖರ್ಚಿಗೆಲ್ಲ ನೀನೇನು ಭಯ ಬೀಳಬೇಡ. ಸುಮ್ಮನಿರು, ಅಳಕ್ಕೆ ಹೋಗ್ಬೇಡ ಈಗ. ಎಷ್ಟು ದಿನದಿಂದ ಪ್ಲಾನ್ ಮಾಡ್ಕೊಂಡಿದ್ದೆ ನನ್ನ ಮಗನ ದೂರ ಮಾಡಕ್ಕೆ ನೀನು. ಇಲ್ಲ ಸಲ್ಲದೆಲ್ಲ ಹೇಳಿ ಅವನ ತಲೆ ತುಂಬಿ ಕರ್ಕೊಂಡೋಗಕ್ಕೆ ರೆಡಿ ಆಗಿದ್ಯಾ ನೀನು? ಇದಕ್ಕೆ ನಾನು ನಿನ್ನ ಹುಡುಕಿ ನಿನ್ನ ಮದುವೆ ಮಾಡ್ಕೊಂಡ್ ಬಂದಿದ್ದು. ಏನು ಈ ಥರ ಕಟ್ಟ ಕೊಡ್ತೀನಿ ನನಗೆ? ಯಾವ ಜನ್ಮದಲ್ಲಿ ಏನೇ ಪಾಪ ಮಾಡಿದ್ದೆ ನಾನು? ನನಗೆ ಈ ಥರ ಹಿಂಸೆ ಕೊಡ್ತಿದ್ಯಾ? ಇರೋದು ಒಬ್ಬನ ಮಗನ ಹಿಂಗೆ ಕರ್ಕೊಂಡೋಗಕ್ಕೆ ರೆಡಿ ಮಾಡಿದ್ಯಲ್ಲ, ಸರಿನಾ ಇದು? ಇದನ್ನು ನಿಮ್ಮಪ್ಪ ನಿಮ್ಮಮ್ಮ ಹೇಳ್ಕೊಟ್ಟಿರೋದು. ಏನು ಹಿಂಗೆ ಮಾಡ್ತೀಯಾ? ಅದಕ್ಕೆ ಹೇಳಿದ್ದು, ನೀವೇನೇ ಮಾತಾಡಿದ್ರು ನಿಮ್ಮಮ್ಮ ಎಲ್ಲ ನನ್ನ ಮೇಲೆ ಬರ್ತಾರಂತ. ನಾನು ಮಾತಾಡ್ಬೇಡ ಅಲ್ಲ, ನೀವೇ ಮಾತಾಡಿ ನೋಡಿ. ಈಗ ಎಲ್ಲ ನನ್ನ ಮೇಲೆ ಬರ್ತಿದೆ. ಅಮ್ಮ, ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ. ಈಗ ಏನು ಅವಳ ಮೇಲೆ ಹೋಗೋದು ನೀನು? ಏನು ಅವಳ ಮೇಲೆ ಹೋಗ್ತಾ ಇದೆಯಾ? ಇನ್ನೇನು ಮಾಡಬೇಕು? ಅವಳ ಮಾತು ಕೇಳ್ಕೊಂತಾನೆ ನೀನು ಹಿಂಗೆ ಮಾತಾಡೋದು? ಅಲ್ಲಾರೋ, ಇಲ್ಲೇನೋ ಕಮ್ಮಿ ಆಗೈತೆ ನಿನಗೆ? ಇರಕ್ಕೆ ಮನೆ ಇಲ್ಲೇನೋ? ಹೆಂಗೋ ದುಡಿಯಕ್ಕೆ ಹೋಗ್ತಾ ಇದೆಯಾ? ನಾನು ನೆಮ್ಮದಿ ಬಂದು ಮನೇಲಿ ತಿಂದು ಮಲ್ಕೊಳಕ್ಕಾಗಲ್ವಾ ನಿನಗೆ? ಅವಳ ಮನೆಗೆ ಹೋಗ್ತೀನಿ ಅಂತೀಯಾ? ಇನ್ನೇನು ಗಂಡಸಂತ ಇರ್ತಿದ್ದೀನ? ಇಲ್ಲಾಂದ್ರೆ ಹೆಣ್ಮಗು ಹುಟ್ಟಿದ್ಯಾ ನೀನು? ಬೇಡ, ಹೆಣ್ಮಗುನ ಹೋಗಿ ಅವ್ರ ಮನೇಲಿ ಜೀವನ ಮಾಡಕ್ಕೆ ನೀನು. ನಿನ್ನ ಗಂಡು ಮಗು ಅಂತ ನಾನು ಇರ್ತಿರೋದು. ನೀನು ಇಲ್ಲೇ ಜೀವನ ಮಾಡಬೇಕು. ಅದೆಲ್ಲ ಆಗಲ್ಲ. ನೀನು ಸೈಲೆಂಟಾಗಿದ್ರೆ ಸರಿ. ನೀನು ನೋಡಮ್ಮ, ನೀನು ತುಂಬ ಮಾತಾಡ್ತಾ ಇದೀಯಾ. ಹೋದ್ರೆ ಹೋಗ್ಲಿ, ವಯಸ್ಸಾಗೈತೆ ಅಂತ ನಾನು ಸುಮ್ಮನೆ ಇರ್ತಾ ಇದ್ದೀನಿ. ನೋಡು, ನಿನ್ಗೆ ಏನು ಬೇಕಾ ನಾನು ತಂದ್ಕೊಡ್ತೀನಿ ಅಂತ ಹೇಳಿದಿಂತಾನೆ ಸೈಲೆಂಟಾಗಿ ಇದ್ಬಿಡು. ಏನೋ ನಾ ಮಾಡೋಕೆ ಹೋದಾಗ ಎಲ್ಲ ಅಡ್ಡಾಕಿ ನಾನು ಹಾಳು ಮಾಡಿಕ್ಬೇಡ ನೀನು. ನೀನಂತೂ ಏನು ಮಾಡಿಕ್ಕಿಲ್ಲ ನನಗೆ. ನಾನಾದರೂ ಎಲ್ಲನ ಹೋಗಿ ನನಗೆ ಟೆನ್ಷನ್ ಇಕ್ಬೇಡಮ್ಮ. ನೀನು ಸೈಲೆಂಟಾಗಿ ಇದ್ಬಿಡು. ಹೋಗೋದಂದ್ರೆ ಹೋಗೋದಷ್ಟೇ. ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀರಿ ನಾವು, ಅಷ್ಟೇ. ಹೋಗ್ಬೇಡಪ್ಪ. ಎಷ್ಟಪ್ಪ ಹೇಳ ನಿನಗೆ? ಹೋಗ್ಬೇಡ ಕಣೋ, ಹೋಗ್ಬೇಡ. ನಿನ್ನ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. 5-6 ವರ್ಷದಿಂದ ಮಕ್ಕಳಾಗದೆ ಎಲ್ಲರ ಹತ್ರ ಮಾತು ಕೇಳಿ ದೇವಸ್ಥಾನ ಅಲ್ದಿ ಹಾಸ್ಪಿಟ್ಲ್ ತಿರುಗಿ ನಿನ್ನ ಎತ್ತಿದ್ದೀನಿ. ನನ್ನ ಬಿಟ್ಬಿಟ್ಟು ಹೋಗ್ಬೇಡಪ್ಪ. ನೀನೊಬ್ಬನೇ ನನಗಿರೋದು. ನನ್ನ ಬಿಟ್ಬಿಟ್ಟು ಹೋಗ್ಬೇಡಪ್ಪ ನೀನು. ನಾನು ಮುಂದೆ ಏನು ಮಾತಾಡಲ್ಲ. ಹೋಗ್ಬೇಡಪ್ಪ. ಹೇಳ್ತಾ ಇದ್ರು ನೀನು ಕೇಳ್ತಾನೆ ಇಲ್ಲಲ್ಲ. ನೀನು ಏನೇ ಮಾಡಿದ್ರು ಅಷ್ಟೇ, ನಾವಿರಲ್ಲ. ನಾವು ಈಗಲೇ ಹೋಗ್ತಾ ಇದ್ದೀರಿ. ನಡಿಯಮ್ಮ. ನನ್ನೇ ತಳ್ಬಿಟ್ಟು ಹೋಗ್ತೀಯ ನೀನು ಅವಳಿಗೋಸ್ಕರ. ಈ ಅಮ್ಮ ಬೇಡವಾಗ್ಬಿಟ್ನ ನಿನಗೆ? ಈ ಅಮ್ಮ ಬೇಡವಾಗ್ಬಿಟ್ನ? ಎಲ್ಲ ದೇವ್ರ ಹತ್ರ ಬೇಡಿ ಇದಕ್ಕೋಸ್ಕರ ನಾನು ನಿನ್ನ ಹೆತ್ತಿದೆ ಹೇಳು. ನನ್ನ ಮಗು ಕೊಡಪ್ಪ ದೇವ್ರೆ ಅಂತ ಜಾಗದಲ್ಲೆಲ್ಲ ದೇವ್ರ ಹತ್ರ ಬೇಡ್ಕೊಂಡು ಬಂದು ನೀನು ಎತ್ತಿದೆ. ಆದರೆ ಈಗ ನಿನಗೆ ನಾನೇ
ಹೋಗ್ಬಿಟ್ನೇನಪ್ಪ, ನಾನೇ ಬೇಡವಾಗ್ಬಿಟ್ನಾ? ಸರಿ ಹೋಗು ಹೋಗು ನೀನು, ಇನ್ಮೇಲೆ ನನಗೆ ಯಾರೂ ಇಲ್ಲ. ಒಂದು ಮಾತು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೋಪ್ಪ, ನೆನ್ಪಿಟ್ಕೋ. ಇವತ್ತು ಅವಳ ಮಾತು ಕೇಳ್ಕೊಂಡು ನನ್ನ ಬಿಟ್ಟು ಹೋಗ್ತಿದ್ದೆ ನೀನು, ನಾಳೆ ದಿನ ನಿನ್ನ ಅವಳು ನಡಿ ದಾರಿ ಕೈ ಬಿಟ್ಟಿಲ್ಲ ಅಂತ ಕೇಳುವ. ಅವಳ ಬುದ್ಧಿ ನಿನಗಿನ್ನ ಅರ್ಥ ಆಗಿಲ್ಲ ನಿನಗೆ. ನೋಡು, ಎತ್ತಿರ ಮಗನಿಗೆ ತಾಯಿನೇ ಶಾಪ ಹಾಕ್ಬಾರ್ದು. ಅದೇ ನಾನು ಹೇಳೋದು ನಿಜ ಆಗುತ್ತೆ ಇಲ್ಲ ನೀನೇ ನೋಡ್ತಿ ಬಿಡು, ನೋಡ್ತೀಯ, ಆಗ ನಿನಗೆ ಅರ್ಥ ಆಗುತ್ತೆ ಈ ತಾಯಿ ಬೆಲೆ. ಅಲ್ಲ, ಅವಳು ಮಾತ್ರ ಅವ್ರ ಅಮ್ಮನ ಮಾತನ್ನು ಮೀರದೆ ಅವ್ರ ಅಮ್ಮನ ಜೊತೆ ಇರಬೇಕು ಅಂತ ಬಯಸ್ತಾಳೆ. ನಿನಗಿಲ್ವ ಬುದ್ಧಿ? ಎತ್ತಿರ ತಾಯಿನ ಬಿಟ್ಟೋಗ್ಬೇಕಂತ ತೀರ್ಮಾನ ಮಾಡಿದ್ಯಲ್ಲ, ಚೆನ್ನಾಗಿರು ನೀನು, ಚೆನ್ನಾಗಿರು. ಆದರೆ ಇವತ್ತಲ್ಲ ನಾಳೆ ನಿನಗೆ ನಾನು ಯಾಕೆ ಹೋಗ್ಬೇಡ ಅಂತ ಹೇಳ್ದೆ ಅಂತ ನಿಂಗೆ ಅರ್ಥ ಆಗೇ ಆಗುತ್ತೆ. ಇದು ನಿಜ.